ಯಾವ ರಕ್ತ ಸಂಬಂಧ ಇಲ್ದಿರೋ ನೀವೇ ತಾತನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿರೋವಾಗ ನಾನು ಅವರಿಗೋಸ್ಕರ ಇದನ್ನೆಲ್ಲ ಸಹಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳಿ? ಹಾಗಂತ ನನ್ನ ತಾಳ್ಮೆಗೂ ಒಂದು ಮಿತಿ ಇರುತ್ತಲ್ವಾ? ಅದು ಮೀರೋದಕ್ಕಿಂತ ಮುಂಚೆ ನಾವು ಅಂದ್ಕೊಂಡಿರೋದು ಆಗಲೇಬೇಕು. ನಮ್ಮಿಬ್ರು ಗಮ್ಯ ಬೇರೆ ಅಂದಮೇಲೆ ನಮ್ಮಿಬ್ರು ಮಾರ್ಗನೂ ಬೇರೆನೇ ಅಲ್ವಾ? ಅಯ್ಯೋ, ನಾನು ನಿಮಗೆ ಹೇಳೋದೇ ಮರ್ತಿದ್ದೆ. ನನ್ನ ಫ್ರೆಂಡ್ ಒಬ್ಳು ಸಲೂನ್ನಲ್ಲಿ ಸಿಕ್ಕಿದ್ಲಲ್ವಾ, ಅವಳಿಗೆ ಫೋನ್ ಮಾಡಿ ಅವಳಿಗೆ ಗೊತ್ತಿರೋ ಲಾಯರ್ ಕಾಂಟ್ಯಾಕ್ಟ್ ತೊಗೊಂಡು ಅವ್ರ ಹತ್ರ ಮಾತಾಡಿದ್ದೀನಿ. ನಾಳೆನೇ ಅವ್ರ ಅಸಿಸ್ಟೆಂಟ್ ಹತ್ರ ನೋಟಿಸ್ ಕಳಿಸ್ತಾರಂತೆ. ನಾವಿಬ್ರು ಸೈನ್ ಮಾಡಿದ್ಮೇಲೆ ಮುಂದಿಂದು ಅವರೇ ನೋಡ್ಕೋತಾರೆ. ಈ ವಿಷಯ ನಿಮ್ಮ ಮನೆಯವ್ರಿಗೇನಾದ್ರೂ ಗೊತ್ತಾದ್ರೆ? ಚಾನ್ಸೇ ಇಲ್ಲ. ಆ ಲಾಯರ್ ನಮ್ಮ ಫ್ಯಾಮ್ಲಿಗೆ ಪರಿಚಯನೇ ಇಲ್ಲ. ನಾವು ಧೈರ್ಯವಾಗಿ ಮೂವ್ ಮಾಡ್ಕೋಬೋದು. ಯಾಕೆಷ್ಟು ಅವಸರ ಮಾಡ್ತಿದ್ದೀರಾ? ಇನ್ನೂ 6 ತಿಂಗಳು ಸಮಯ ಇದೆ ಅಲ್ವಾ? ಅದೇ ನನಗೆ ಭಯ ಆಗ್ತಿರೋದು ಸಂಜೀವ್ ಅವರೇ. 6 ತಿಂಗಳು ಈಗ ನಾವು ಕಾಯೋದು, ಕೋರ್ಟಿಗೆ ಹೋದ್ಮೇಲೆ ಅವ್ರು ಇನ್ನೊಂದು 6 ತಿಂಗಳು ಕೊಡೋದು, ಅಲ್ಲಿಗೆ 1 ವರ್ಷ ನಾನು ಇಲ್ಲೇ ಉಳ್ಕೋಬೇಕಾಗತ್ತೆ. ನನಗೆ ಅಲ್ಲಿವರೆಗೂ ಕಾಯೋಷ್ಟು ತಾಳ್ಮೆ ಇಲ್ಲ ಸಂಜೀವ್ ಅವರೇ. ನಾನು ಈಗಲೇ ಲಾಯರ್ ಹತ್ರ ಆದಷ್ಟು ಬೇಗ ಇದನ್ನೆಲ್ಲ ಮುಗಿಸ್ಕೊಡೋಕೆ ಹೇಳ್ತೀನಿ. ಅಂಜಲಕ್ಕ, ನಿನ್ನೆ ನೀವು ನನಗೆ ಕರಿ ಬಣ್ಣದ ಹಾಳೆ ಕೊಟ್ರಲ್ಲ, ಅದೇ ಥರದ್ದು ಇನ್ನು ಬೇರೆ ಯಾವ ಥರದ ಹಾಳೆ ಐತೆ? ಅದು ಹಾಳೆ ಅಲ್ವೇ, ಫೇಸ್ ಪ್ಯಾಕ್ ಶೀಟು. ಕನ್ನಡದಲ್ಲಿ ಹಾಳೆ ಅಂತಲೇ ಹೇಳೋದು. ಬೇರೆ ಥರದ್ದಿದ್ರೆ ಕೊಡ್ತೀರಾ? ಒಂದು ನಿಮಿಷ ಇರು. ಇದು ಬೆಳ್ಳಗದೆ, ಇದನ್ನ ಹಚ್ಕೊಂಡ್ರೆ ನಾನು ಬೆಳ್ಳಗಾಯ್ತೀನಿ. ತಕೊಳ್ಳ. ಇವಾಗ ನೀನು ಬೆಳ್ಳಗಾಗಿ ಏನಾಗಬೇಕಾಗಿದೆ? ನೀನು ಇರೋ ಹಾಗೇನೆ ನಿನ್ನ ಗಂಡ ಇಷ್ಟಪಡ್ತಾನಲ್ವಾ? ಅವನೊಬ್ಬ ಇಷ್ಟಪಟ್ರೆ ಆಯ್ತದ? ನಮ್ಮೂರಲ್ಲಿ ನಾಡ್ದು ಫಂಕ್ಷನ್ ಅದೇ. ಆ ಫಂಕ್ಷನ್ ನಮ್ಮ ಮನೆ ಹತ್ರದವ್ರದೆ. ಅದಕ್ಕೆ ಎಲ್ಲರೂ ಪಳಪಳ ಮಿರ ಅಂತ ಮಿಂಚ್ತಾ ಬರ್ತಾರೆ. ನಾನು ದೃಷ್ಟಿ ಬೊಮ್ಮೆ ಥರ ಇರೋಕ್ಕಾಯ್ತದ? ಅದಕ್ಕೆ ನಾನು ಮಿರ ಅಂತ ಮಿಂಚೋಣ ಅಂತ. ಸರಿ, ತಗೊಂಡೋಗಿ ಹಾಕೋ. ಥ್ಯಾಂಕ್ ಯು. ಅಮ್ಮನ ಮಗಳು ಹೇಗಿದ್ದಾಳೆ ಅಂತಲೇ ಗೊತ್ತಿಲ್ಲ ಅಂದಮೇಲೆ ಹೇಗೆ ಅವಳನ್ನು ಹುಡ್ಕೋದು? ಅವಳ ಬಗ್ಗೆ ಸಣ್ಣ ಕ್ಲೂನೂ ಇಲ್ವಲ್ಲ. ಈ ವಿಷಯವಾಗಿ ಅಮ್ಮನ ಹತ್ರ ಕೇಳಿದ್ರೆ ಅವ್ರ ಮನಸ್ಸಿಗೆ ಬೇಜಾರಾಗ್ಬೋದೇನೋ ಅನ್ನೋ ಭಯ ಬೇರೆ. ಹಾಗಂತ ಸುಮ್ಮನೆ ಇದ್ರೆ ಅವಳನ್ನು ಹುಡ್ಕೋದು ಹೇಗೆ? ಅಥವಾ ದೇವಕಿ ಅಮ್ಮಂಗೆ ನಿಜವಾಗ್ಲೂ ಮಗಳಿದ್ದಾಳ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಶಮಿತಾ ಅಮ್ಮ ಹೇಗಿರ್ತಾರೆ ಅನ್ನೋ ಸಣ್ಣ ಸುಳಿವು ಕೂಡ ಇಲ್ಲ. ಅವ್ರ ವಸ್ತುಗಳನ್ನ ನೋಡಿ ಅವ್ರನ್ನ ಹೇಗೆ ಗುರ್ತಿಡಿಯೋಕ್ಕಾಗತ್ತೆ? ಹೋಗಲಿ, ಅವ್ರು ಯಾವ ಊರಲ್ಲಿ ಇರ್ತಾರೆ ಅನ್ನೋದಾದ್ರೂ ಗೊತ್ತಿದ್ರೆ ಅಲ್ಲಿ ಹೋಗಿ ಹುಡುಕ್ಬೋದಿತ್ತು. ಅದೂ ಗೊತ್ತಿಲ್ಲ. ಹೀಗಾದರೆ ಅವಳಿಗೆ ಕೊಟ್ಟಿರೋ ಮಾತನ್ನ ಹೇಗೆ ಉಳಿಸ್ಕೊಳ್ಳೋದು? ಈ ಗೊತ್ತಿಲ್ಲದೆ ಇರೋರನ್ನ ಹುಡ್ಕೋದು ತುಂಬ ಕಷ್ಟ ಅಲ್ವಾ ಲಕ್ಷ್ಮಿ? ಗೊತ್ತಿಲ್ದಿರೋರ್ನ ಹೇಗಾದರೂ ಗೊತ್ತು ಮಾಡ್ಕೊಂಡಾದ್ರೂ ಹುಡುಕ್ಬೋದು ಆದಿ. ಆದರೆ ಇದಾರೋ ಇಲ್ವೋ ಅಂತಲೇ ಗೊತ್ತಿಲ್ಲ ಅಂದಮೇಲೆ ಹೇಗೆ ಹುಡ್ಕೋದಕ್ಕಾಗತ್ತೆ? ಹಾಗಾದರೆ ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ಕಾಗಲ್ಲ ಅನಿಸುತ್ತೆ. ನೀನಷ್ಟೇ ಅಲ್ಲ, ನಾನು ಇವಾಗ ಅದೇ ಪರಿಸ್ಥಿತಿಲಿದ್ದೀನಿ. ಏಯ್, ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಮೊದಲು ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅದನ್ನು ಹೇಳು. ಲೇಡೀಸ್ ಫಸ್ಟ್. ಸರಿ,
ಆದರೆ ನಾನು ಕೇಳೋ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರ ಕೊಡಬೇಕು, ಕೋಪ ಮಾಡ್ಕೋಬಾರ್ದು. ಮೊದಲು ಅದೇನು ಅಂತ ಕೇಳು, ಕೋಪ ಮಾಡ್ಕೋಬಾರ್ದು ಬೇಡು ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ದೇವಕಿ ಅಮ್ಮಂಗೆ ಮದುವೆ ಆಗಿತ್ತಾ? ಅವರಿಗೊಬ್ಳು ಮಗಳಿದ್ಲ. ಏನು ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ? ಅವ್ರಿಗೆ ಮದುವೆನೇ ಆಗಿಲ್ಲ ಅಂದಮೇಲೆ ಮಗಳು ಎಲ್ಲಿಂದನೇ ಬರ್ತಾಳೆ? ಅವ್ರ ಪಾಲ್ಗೆ ನಾನು, ಅಮ್ಮು, ಅಂಜಲಿನೇ ಮಕ್ಕಳಿದ್ದಂಗೆ. ಈ ವಿಷಯನ ನನ್ನ ಹತ್ರ ಕೇಳ್ದಂಗೆ ಹೋಗಿ ಅವ್ರ ಹತ್ರ ಕೇಳ್ಬಿಟ್ಯಾ? ಹಂಗೆಲ್ಲ ಹೋಗಿ ನಾನು ಕೇಳ್ತೀನಿ ಆದಿ. ಅವ್ರ ಹತ್ರ ಕೇಳೋಕ್ಕಾಗಲ್ಲ ಅಂತಾನೆ ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ಅದು ಅವರು ಮತ್ತೆ ಅವ್ರ ಮಗಳು. ಮದುವೆನೇ ಆಗಿಲ್ಲ ಅಂತ ಇದ್ದೀನಿ, ಮತ್ತೆ ಮತ್ತೆ ಮಗಳು ಅಂತಿದ್ಯಲ್ಲೇ. ನೋಡು, ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ಹೋಗಿ ಸುಮ್ಮನೆ ಮಲ್ಕೋ. ಅದು ಬಿಟ್ಟು ಬೇಡದೇ ಇರೋದೆಲ್ಲ ಕೇಳಿ ಸುಮ್ಮನೆ ನನ್ನ ಹತ್ರ ಬೈಸ್ಕೋಬೇಡ. ಅದರಲ್ಲೂ ಅತ್ತೆ ವಿಷಯದಲ್ಲಿ ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಕೆಟ್ಟು ಕೋಪ ಬರುತ್ತೆ. ಆಯ್ತು ಬಿಡು, ಕೇಳಲ್ಲ. ಹೌದು, ನೀನು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ? ಅದು ಏಯ್, ಅದೆಲ್ಲ ನಿನಗ್ಯಾಕೆ ಬೇಕು? ಕಾಲೇಜಲ್ಲಿ ಫೆಸ್ಟ್ ಇದೆ ಅಂತ ನೆನಪಿದೆ ತಾನೆ? ಮೊದಲು ಅದಕ್ಕೆ ಪ್ರಿಪೇರ್ ಆಗು. ಅಮ್ಮಂಗೆ ಮದುವೆನೇ ಆಗಿಲ್ಲ ಅಂತ ಆದಿ ಹೇಳ್ತಾ ಇದ್ದಾನೆ. ಆದರೆ ಅಲ್ಲಿ ಅಮ್ಮ ನನ್ನ ಮಗಳು ಬದುಕಿದ್ದಾಳೆ ಅಂತ ಹೇಳ್ತಿದ್ದಾರೆ. ಏನಿದೆಲ್ಲ? ಖಂಡಿತ ಇದರಲ್ಲಿ ಏನೋ ನಿಗೂಢತೆ ಇದೆ. ಅದೇನು ಅಂತ ತಿಳ್ಕೋಬೇಕು. ಅವತ್ತು ನೋಡಿದ್ರೆ ದೇವ ಬಂದಿತ್ತು, ಇವತ್ತು ನೋಡಿದ್ರೆ ಬಿಳಿ ದೇವ ಬಂದು ಕುಂತೈತಿ. ಹಿಂಗೆ ಬಿಟ್ರೆ ಯಾವ್ಯಾವ ಕಲರ್ ದೇವ ಬರ್ತಾವೋ ಗೊತ್ತಿಲ್ಲ. ಇದಕ್ಕೇನಾದರೂ ಮಾಡಲಿಕ್ಕೆ ಬೇಕು, ಮಾಡ್ತೀನಿ ತಡಿ. ಲೇ ಮೂದೇವಿ, ಇದನ್ನ ಯಾಕೆ ತಂದಿದ್ಯಾ? ನಿನಗೆ ಬಡ್ಕೊಂಡೈತಲ್ಲ ದೆವ್ವ, ಅದನ್ನು ಓಡಿಸ್ಲಿಕ್ಕೆ. ಈ ನಿಂಬೆಯನ್ನು ಕಟ್ ಮಾಡಿ ನಿನ್ನ ಕೈಯಾಗಿರೋ ರಕ್ತನ ಇದ್ರೊಳಗೆ ಹಾಕಿದ್ರ ನಿನಗೆ ಬಡ್ಕೊಂಡಿರೋ ದೆವ್ವ ತಂತಾನ ಓಡಿ ಹೋಗ್ತೈತಿ. ಕೊಡು, ನಿನ್ನ ರಕ್ತ ಬೇಕು ನನಗೆ, ಕೊಡು. ನನ್ನ ರಕ್ತನೇ ಬೇಕು ಅಂತ ಹೇಳ್ತಾ ಇದೆಯಲ್ಲ, ನಂಗೆ ಮಟ್ಕೊಂಡಿರೋದು ದೆವ್ವ ಅಲ್ಲ. ಮತ್ತೆ ಮುಖದ ಗ್ಲೋ ಬರ್ಲಿ ಅಂತ ಈ ಹಾಳೆ ಹಚ್ಕೊಂಡಿರೋದು. ಅಂದ್ರ ನೀ ನನ್ನ ಹೆಂಡ್ತಿನ? ಮತ್ತಿನ್ನೇನು, ಪಕ್ಕದ ಮನೆಯವ್ರು ಹೇಳ್ತೀನಾ? ನೋಡು. ಏನಾಗಿ 18 ವರ್ಷಕ್ಕೆ ನನ್ನ ಮಗ ಬಂಟ ಅನ್ನುವಂಗ ಕಠೋರಿ ವೀರ ಸುರಸುಂದರಾಂಗನಾಗಿರೋ ಗಂಡ ಇರಬೇಕಾದ್ರೆ ಈ ಫೇಸ್ ಪ್ಯಾಕ್ ಎಲ್ಲ ಬೇಕಾ? ಏನು ಕಟಾರಿ ವೀರ ಸುರಸುಂದರಾಗನ? ನಿನ್ ಮಕ್ಕ ಹೋಗಿ ಕನ್ನಡಿಲಿ ನೋಡ್ಕೊ. ಒಳ್ಳೆ ಕಾಡಲ್ಲಿರೋ ಕಾಡು ಪಾಪನ್ ತರ ಇದ್ಯಾ. ಅದಕ್ಕೆ ಬೆಳ್ಳಗಾಗಕ್ಕಂತಾನೆ ಈ ಹಾಳೆನ ಹಚ್ಕೊಳ್ತಿರೋದು.